ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುರುಬರಳ್ಳಿ. ಇವತ್ತು ಒಂದು ಕಲ್ಪವೃಕ್ಷ ಆಯಿಲ್ ಫಾರ್ಮ್ ಇಲ್ಲಿಗೆ ಬಂದಿದ್ದಾವೆ. ಇವತ್ತು ಸ್ವಲ್ಪ ಗಿಡ ಬೇಕಾಗಿತ್ತು ನಮ್ಮ ಸಾಹೇಬರಿಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೊಡೋಕ್ಕೆ ನಮ್ಮ ಕಡೆ ಸರ್ ಅದಾರೆ. ಇದ್ರ ಬಗ್ಗೆ ಎಷ್ಟು ತಿಂಗಳ ಗಿಡ, ಏನು ಇದು ಹಾಕೋದ್ರಿಂದ ನಮಗೆ ಏನು ಲಾಭ, ಇದು ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ, ಎಷ್ಟು ಇಳುವರಿ ಕೊಡ್ತೈತಿ ಅನ್ನೋದು ನಮ್ಮ ಸಾಹೇಬರು ಹೇಳ್ತಾರೆ. ಸರ್ ನಮಸ್ಕಾರ. ನನ್ನ ಹೆಸರು ಅಶೋಕ್ ಕುಮಾರ್ ಅಂತೇಳಿ, ಈ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇದು 12 ತಿಂಗಳು ಗಿಡ. ಇದು ನೋಡಿ, 12 ತಿಂಗಳಾಗಿದೆ. ಇದು 1 ವರ್ಷ ದಾಟೋಗಿದೆ. ಈ 1 ವರ್ಷ ಗಿಡನ ನಾವು ರೈತರಿಗೆ ಕೊಡ್ತೀವಿ. ನಾಟಿ ಮಾಡೋಕ್ಕೆ ಹೋಗ್ತಾ ಅದು. ಈಗ ಸೂಕ್ತವಾಗಿದೆ ನಾಟಿ ಮಾಡೋದಕ್ಕೆ. ಸೂಕ್ತ ಇದೆ. ಈಗ ಇದು 1 ಎಕರೆಗೆ 57 ಗಿಡ ಕೊಡುತ್ತೆ. 1 ಹೆಕ್ಟ್ರಿಗೆ 143 ಗಿಡ ಕೊಡ್ತೀವಿ ನಾವು. ಇದು ಸರ್ಕಾರದಿಂದ ಸಬ್ಸಿಡಿ ಇದೆ ಇದಕ್ಕೆ. ಸರ್ ಇದು ಅಂತರ 30 ಮೀಟ್ರಿಗೆ ಕೊಡ್ತೀವಿ. ಇದನ್ನು ತ್ರಿಕೋನದಲ್ಲಿ ನಾವು ಇದರಲ್ಲಿ ನಾವು ನಾಟಿ ಮಾಡಿಸ್ತೀವಿ. ಅದನ್ನ ನಾಟಿ ಮಾಡಿಸ್ತೀವಿ. ಎಷ್ಟು ಅಡಿ ಆಳ ತೆಗಿಬೇಕು? ಇದು 1.5 ಅಡಿ ಆಳದಲ್ಲಿ ಗುಂಡಿ ಮಾಡಿ ಇದನ್ನ ನಾಟಿ ಮಾಡೋಂಥದ್ದು. ಇದು 1 ಅಡಿ 1.5 ಅಡಿ 1 ಅಡಿ ನಾವು ಅಂತರ ಇಲ್ಲಿ ಮಟನು ನಾವು ಒಳಗೆ ಇಲ್ಲ, ಹಾಕಬಹುದಾ? ಇಲ್ಲಿವರೆಗೆ ಮಾಡ್ಬೇಕು ನೋಡಿ. ಇಲ್ಲಿವರೆಗೆ ಮಾಡಬೇಕು. ಎಷ್ಟೈತೆ ಅಷ್ಟೇ, ಅಷ್ಟೇ ಮಾಡಬೇಕು. ಅಷ್ಟು ಒಳಗೆ ಮಾಡಬೇಕು. ನಾಟಿ ಮಾಡಬೇಕು. ಎಷ್ಟು ಗಿಡ ಕೂತ್ಕೊಂತಾವ ಸರ್? 57 ಗಿಡ ಕೂರುತ್ತೆ 1 ಎಕರೆಗೆ. ಆಮೇಲೆ ಇದು ರೋಗ ರುಜಿನಿ ರೋಗ ಏನು ಇಲ್ಲ ಸರ್ ಸದ್ಯಕ್ಕೆ. ಯಾವ ಔಷಧಿ ನಾವೇನು ರೋಗ ಏನು ಇಲ್ಲ ಇದಕ್ಕೆ ಸದ್ಯಕ್ಕೆ. ನಾವು ಏನಾದ್ರೂ ಫಂಗಸ್ ಏನಾದರೂ ಆಯಿತು ಅಂದರೆ ನಾವು ಏನಾದರೂ ಯಾವ್ದಾರ ಇಂಥ ಫಂಗಿಸೈಡು ಇಂಥ ಹೊಡಿತೀವಿ ಸ್ಟಾರ್ಟಿಂಗಲ್ಲಿ. ಮುಂದೆ ಹಾಳಾಗಿಬಿಟ್ಟಿದ್ದಾರೆ ಇದ್ರ ಕಾಲಾಗೆ. ಈಗ ಇಂಪ್ರೂವ್ಮೆಂಟ್ ಆಗೈತಿ, ಜನಸಂಖ್ಯೆ ಜಾಸ್ತಿ ಆಗೈತಿ, ಎಣ್ಣೆ ಪದಾರ್ಥ ಕಡಿಮೆ ಆಗೈತಿ, ಈಗ ಎಣ್ಣೆ ರೇಟ್ ಜಾಸ್ತಿ ಆಗೈತಿ. ಈಗ ನಾವು ಹಚ್ಚಾಕೈತಲ್ಲ, ಇದು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾಟಿ ಮಾಡ್ಬೇಕಂತ ನಾನು ಒಂದು 5 ಎಕರೆಗೆ ನಾಟಿ ಮಾಡ್ಬೇಕಂತ ಇದ್ದೀನಿ. ಮಾಡಿ ಸರ್, ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ. ರೈತರು ಈಗ ಹೇಳ್ತಾರೆ, ಈಗ ಅದು ಕಿತ್ತಾಕಿದ್ರು ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಎಷ್ಟೋ ಜನ ಅವಾಗ ಆ ಥರ ಇತ್ತು ಪರಿಸ್ಥಿತಿನೂ. ಅಡಿಕೆ ಬೆಲೆ ಎಲ್ಲ ಚೆನ್ನಾಗಿ ಗಗನಕ್ಕೆ ಹೋಗಿತ್ತು, ಅವಾಗ ರೇಟ್ ಹಂಗಿತ್ತು. ಈಗ ಇದು ನಾವು ಬೆಳೆದಾಗ ಆ ಥರ ಆಗಲ್ಲ. ಸರ್ಕಾರ ಇದೆ ಇದ್ರ ಹಿಂದ್ಗಡೆ. ಸರ್ಕಾರ ರೇಟ್ ಫಿಕ್ಸ್ ಮಾಡುತ್ತೆ. ಪ್ರತಿ ತಿಂಗಳು ಸರ್ಕಾರ ರೇಟ್ ಫಿಕ್ಸ್ ಮಾಡುತ್ತೆ. ಬೆಂಬಲ ಬೆಲೆ ಬೇರೆ ಇದೆ. 13,000 ಚಿಲ್ಲರೆ ಬೆಂಬಲ ಬೆಲೆ ಇದೆ ರೇಟ್ ಇವತ್ತಿಗಿದೆ. ಈಗ ನಾನು ಕೇಳೋ ಪ್ರಶ್ನೆ ಏನು ಸರ್ ಅಂತಂದ್ರೆ, ನಮ್ಮ ರೈತಾಪಿ ವರ್ಗದೊಳಗೆ ನಮ್ಗೆ ಯಾವುದು ಕೂಡ ಬೆಂಬಲ ಬೆಲೆ ಈಗ ಯಾವುದು ಮಾಡಿಲ್ಲ. ಒಂದು ವಿಚಾರ, ನಾವು ಇದಕ್ಕೆ ತಾಳಿ ಗಿಡಕ್ಕೆ ಬಂದಿವಪ್ಪ ಅಂದ್ರೆ ಬೆಂಬಲ ಬೆಲೆ ಐತೆ. 13,000 ಚಿಲ್ಲರೆ ಬೆಂಬಲ ಬೆಲೆ ಐತೆ ಇದು. ಈಗ ರೈತರಿಗೆ 12-11,000 ಎಲ್ಲ ರೇಟ್ ಬಂದಾಗ ಟನ್ನಿಗೆ ಆ ಡಿಫ್ರೆನ್ಸ್ ಅಂದ್ಬಿಟ್ರೆ ನಾವು ಮೊನ್ನೆ ಎಲ್ಲ ರೈತರ ಅಕೌಂಟಿಗೆ ಬೆಂಬಲ ಬೆಲೆ ಹಾಕಿದ್ದಾರೆ. ಈಗ ಬೆಂಬಲ ಬೆಲೆ ಐತಿ ಇದಕ್ಕೆ. ಈಗ ಪ್ರೆಸೆಂಟ್ ಏನು ರೇಟ್ ಐತೆ ಸರ್? ಈಗ ಪ್ರೆಸೆಂಟ್ ಅಂತ ಹೇಳಿದ್ರೆ 18,200 ರೂಪಾಯಿ ಇದೆ. ಈಗ ಈ ಡಿಸೆಂಬರಿಗೆ ಅಡ್ವಾನ್ಸ್ ಆಗಿ ಫಿಕ್ಸ್ ಮಾಡಿದ್ದಾರೆ. 18,200 ರೂಪಾಯಿ ಅಡ್ವಾನ್ಸ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಅಡ್ವಾನ್ಸ್ ಆಗಿ ಯಾಕೆ ಫಿಕ್ಸ್ ಮಾಡಿದ್ದಾರೆ ಅಂದರೆ, ಈಗ ರೇಟು ಕೊಡೋದು ಮಾಡೋದು ವ್ಯತ್ಯಾಸ ಆಯಿತು ಅಂದರೆ ರೈತರಿಗೆ ಲೇಟ್ ಆಗಬಾರ್ದು ಪೇಮೆಂಟಿಗೆ ಅಂತ ಅಡ್ವಾನ್ಸ್ ಆಗಿ ನೀವು ಕೊಡೋಂಥ ಹಣ್ಣು ಈಗ ಕೊಡ್ತಾ ಇದ್ದೀರಿ. ಈಗ ಡಿಸೆಂಬರ್ಲಿ ಹಣ್ಣು ಕೊಡ್ತಾ ಇದ್ದಾರೆ ರೈತರು ನಮಗೆ. ಅದಕ್ಕೆ ಅವರು ಅಡ್ವಾನ್ಸ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲೇ ರೈತರಿಗೆ ಅಕೌಂಟಿಗೆ ಬೀಳೋಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ಥರ ಒಂದು ಸಿಸ್ಟಮ್ ಇದೆ. ಎಷ್ಟು ಎಕರೆಗೆ ಗಿಡ ಸಾಕಿದ್ದೀರಿ ಸರ್ ನೀವು? ನಮ್ಮದು ಇದು ಒಂದು 5 ಎಕರೆಯಲ್ಲಿ ಬರ್ಬೋದು. ಇದು ಇನ್ನೂ ಮೇಲ್ಗಡೆನೂ ಇದೆ. ಟೋಟಲ್ ನಮ್ದು ಏರಿಯಾ ಇರೋದು 10 ಎಕರೆ ಇದೆ ಇದು. ಸರ್ ಇದು ಬೀಜ ಬಂದ್ಬಿಟ್ಟು ಯಾವ್ದು ಬೀಜ ಸರ್? ಇದು ಬೀಜ ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವುದು ಮೈಸೂರಿಂದ ತರಿಸ್ತೀವಿ ನಾವು. ಇದನ್ನೇನು ಸರ್? ಮೈಸೂರಿಂದ ತರಿಸ್ತೀವಿ. ಮೈಸೂರಿಂದ ತರಿಸ್ತೀರಿ? ಹಾಕಿದ್ದು ಎಷ್ಟು ದಿನಕ್ಕೆ ಬೆಳೆ ಬರುತ್ತೆ? ಇದು 3 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. 3 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ ಮಟ್ಟ ಬಾಳಿಕೆ ಬರುತ್ತೆ? ಇದು 30ರಿಂದ 35 ವರ್ಷ ಹೈಟ್ ಹೋಗ್ತಾ ಇರುತ್ತೆ. ಮರ ಹೈಟ್ ಹೋಗುತ್ತೆ. ತೀರಾ ಹೈಟ್ ಹೋದ್ಮೇಲೆ ಇದನ್ನ ತೆಗೆದು ಮತ್ತೆ ಒಳಗಡೆ ಕೊಡ್ತಾರೆ. ಮಲೇಷ್ಯಾ, ಇಂಡೋನೇಷ್ಯಾದಲ್ಲಿ ಇದೇ ಸಿಸ್ಟಮ್ ಇದು. ಈಗ ಹೈಟ್ ಹೋಗುತ್ತಲ್ಲ, ಹೈಟ್ ಹೋದ್ಮೇಲೆ ಅದನ್ನ ತೆಗಿತಾರೆ, ಮತ್ತೆ ರೀಪ್ಲಾಂಟಿಂಗ್ ಅಂತ ಮಾಡ್ತಾರೆ. ಅದಕ್ಕೂ ಸಬ್ಸಿಡಿ ಇದೆ ಸರ್ಕಾರದಿಂದ. ಒಂದು ಗಿಡ ತೆಗಿಯೋದಕ್ಕೆ 250 ರೂಪಾಯಿ ಇದೆ. ಎಲ್ಲದಕ್ಕೂ ಸಬ್ಸಿಡಿ ಇದೆ. 35 ವರ್ಷ ಆದ್ಮೇಲೆ. ಹೌದು 30-35 ವರ್ಷ. ಯಾಕಂದ್ರೆ ಮರ ತೀರಾ ಹೈಟ್ ಹೋದಾಗ ಹಾರ್ವೆಸ್ಟಿಂಗ್ ಪ್ರಾಬ್ಲಮ್ ಆಗ್ತಾವೆ. ಇದು ಒಂದು 50 ಗಿಡಕ್ಕೆ 1 ಎಕರೆಗೆ ಇಳುವರಿ ಎಷ್ಟು ಬರುತ್ತೆ ಸರ್? 1 ಎಕರೆ 57 ಗಿಡಕ್ಕೆ 8ರಿಂದ 12 ಟನ್ ಇಳುವರಿ ಬರುತ್ತೆ ಚೆನ್ನಾಗಿ ಬೆಳೆದ್ರೆ. ಮಾಮೂಲಿ ನಮಗೆ ಏನಿಲ್ಲಪ್ಪ ಹಂಗೆ ಅಂತ ಹೇಳಿದ್ರೆ ಒಂದು 7-8 ಟನ್ನು ಏನು ಸರಿಯಾಗಿ ನೋಡ್ಕೊಳ್ದೆ ಮಾಮೂಲಿ ನೀರು ಕೊಟ್ಕೊಂಡು ಮಾಡೋದಾದ್ರೆ ಚೆನ್ನಾಗಿ ಬೆಳೆದ್ವಿ ಅಂದರೆ 10ರಿಂದ 12 ಟನ್ನು ಎಕರೆಗೆ ಬೆಳಿಬೋದು. ಬೆಳೆದಿದ್ದಾರೆ. ಹೆಕ್ಟರ್ಗೆ 40ರಿಂದ 45 ಟನ್ನು ಸಹ ಬೆಳೆದಿದ್ದಾರೆ. ಈಗ ರೇಟ್ ಅಂದರೆ 18,000 ರೂಪಾಯಿ ಇದೆ. ಈಗ 18,200 ರೂಪಾಯಿ ಪರ್ ಟನ್ನಿಗೆ ಇದೆ. ಈಗ 12,000 ಬೆಳೆದಂದ್ರೆ ದುಡ್ಡು ಎಷ್ಟು ಆಯ್ತಲ್ಲ ಸರ್? ಹತ್ರ 2 ಲಕ್ಷ ಎಲ್ಲ ಖರ್ಚು ಕಳೆದು ನಮಗೆ 1 ಲಕ್ಷದಿಂದ ಈ ರೇಟಿಗೆ 1.30 ಉಳಿತೀವಿ. 1.40 ಉಳಿತೈತಿ ಈ ರೇಟಿಗೆ. ಈಗಿನ ರೇಟಿಗೆ 18,200 ರೂಪಾಯಿ ರೇಟ್ ಇದೆ. ಈಗ ಚೆನ್ನಾಗಿದೆ ರೇಟು.
ಈಗ ಬೆಂಬಲ ಬೆಲೆ ಬರೋದಿಲ್ಲ. ಅವಾಗ 13,000 ಚಿಲ್ಲರೆ ಬೆಂಬಲ ಐತೆ. ಕಮ್ಮಿ ಆದಾಗ ನಮಗೆ ಬೆಂಬಲ ಬೆಲೆ ಇನ್ನು ಮುಂದೆ ಬೆಳೆ ರೈಟ್ ಆಗ್ಬೋದು. ರೇಟ್ ಆಗ್ಬೋದು ಸರ್. ಹೇಳಿ ರೇಟು ಫ್ಲಕ್ಸೇಷನ್ ಇರ್ತದೆ. ಇಂಪೋರ್ಟ್ ಡ್ಯೂಟಿ ಮೇಲೆ ನಿಂತಿರುತ್ತದು. ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಹಾಕ್ಬಿಟ್ರು ಅಂತ ಹೇಳಿದ್ರೆ ರೇಟು ಕಮ್ಮಿ ಈಗ ಆಗ್ತದೆ. ಅಡಿಕೆಯಲ್ಲಿ 5 ಲಕ್ಷ 6 ಲಕ್ಷ ಅನ್ನಕತ್ತಾರೆ. ಅದ್ರ ಬಗ್ಗೆ ಇದು ಹಾಕಿದ್ರೆ ಇದು ಮೇಂಟೆನೆನ್ಸ್ ಸರ್ ಒಂದು ಇನ್ನು ಜೀರೋ ಮೇಂಟೆನೆನ್ಸು, ಲೇಬರ್ ಅಷ್ಟು ಬೇಡ ಒಂದು. ಇನ್ನೊಂದು ಜೀರೋ ಕಲ್ಟಿವೇಶನು. ನೀವು ಒಳಗಡೆ ಉಳುಮೆ ಮಾಡಂಗಿಲ್ಲ, ಮೇಲ್ಗಡೆನೇ ಇರ್ತಿತ್ತು ಬೇರೆ 1-1.5 ಇಂಚ್ ಒಳಗಡೆನೇ ನಾವು ಇದನ್ನು ತೆಗಿಬೇಕು. ಈ ಥರದೆಲ್ಲ ಇರುತ್ತೆ. ಮತ್ತು ಮೂರು ಅಷ್ಟೇ ಮಾಡಬೇಕು. ಲೇಬರು ಕಮ್ಮಿ ಇಟ್ಕೊಂಡು ಮಾಡೋಂಥದ್ದು. ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ನೀವು ಅಡಿಕೆಗಾದ್ರೆ ಹೆಂಗೆ ಮಾಡ್ಬೇಕು ಹೇಳಿ? ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು. ನಾವು ಖರ್ಚುನು ಭಾಳ ಮಾಡ್ಬೇಕಾಗುತ್ತೆ. ನನಗೂ ಆಯ್ತಲ್ಲ 30 ವರ್ಷದಿಂದ ಅಡಿಕೆ ಬೆಳೆಗಾರ ನಾನು. ಸರ್ ಇದು ಎಷ್ಟು ತಿಂಗಳ ಗಿಡ ಇದು? ಇದು 5 ರಿಂದ 6 ತಿಂಗಳು. ಈಗ ನಾಟಿ ಮಾಡಿದ್ವಿ ನಾವು. ಇದನ್ನು ಬೀಜ ತಂದು ಅದನ್ನು ನಾವು ಸೋಯಿಂಗ್ ಮಾಡಿ 4 ರಿಂದ 5 ತಿಂಗಳಾದ್ಮೇಲೆ ದೊಡ್ಡ ಬ್ಯಾಗಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತೀವಿ. ಇದು ದೊಡ್ಡ ಬ್ಯಾಗ್ ಟ್ರಾನ್ಸ್ಪ್ಲಾಂಟ್ ಆಗಿ ಮೊನ್ನೆ ಟ್ರಾನ್ಸ್ಪ್ಲಾಂಟಿಂಗ್ ಆಗಿದೆ. 5-5.5 ತಿಂಗಳಾಗಿದೆ ಅಷ್ಟೇ. ಇದು 1 ವರ್ಷ ಬೆಳೆಸ್ತೀವಿ ನಾವು. ಇದನ್ನು 1 ವರ್ಷ ಬೆಳೆಸಿದ್ಮೇಲೆ ನಮಗೆ ಗೌರ್ಮೆಂಟಿಗೆ ಲೆಟ್ರ್ ಬರೆದು ಅವರು ಬಂದು ಸರ್ಟಿಫೈ ಮಾಡಬೇಕು. ನಾವು ಹಂಗೆ ಕೊಡೋಂಗಿಲ್ಲ ಗಿಡನ. ಅಲ್ಲಿ ನೋಡ್ರಿ ಅವೆಲ್ಲ ಸರ್ಟಿಫೈ ಮಾಡಿದ್ದಾರೆ, ಎಲ್ಲ ಸರ್ಟಿಫೈ ಆಗಿದೆ. ಅದು ಅವೆಲ್ಲ 10 ರಿಂದ 15,000 ಗಿಡದ್ದು. ಇದೊಂದು 10,000 ಗಿಡದ ಬ್ಯಾಚು, ಇದು 6,000 ಗಿಡದ ಬ್ಯಾಚು. ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಈಗ ನಾನು ಹೇಳೋದು ಏನಪ್ಪ ಅಂತಂದ್ರೆ ಒಟ್ಟು ನಮ್ಮ ರೈತರಿಗೆ ಭಾಳ ಥರದ ಅನುಕೂಲ ಇದೆ ಸರ್. ಇದು ಆಹಾರ ಬೆಳೆ. ಇದು ಮುಂದಕ್ಕೆ ಇನ್ನೂ ಹೆಚ್ಚಿಗೆ ನಮಗೆ ಬೇಕಾಗುತ್ತದೆ. ನಮಗೆ ಎಣ್ಣೆ ಕೊರತೆ ಭಾಳ ಇದೆ. ನಾವು ಹೊರದೇಶದಿಂದ ಸಿಕ್ಕಾಪಟ್ಟೆ ಎಣ್ಣೆ ತರಿಸ್ತೀವಿ. ಸಿಕ್ಕಾಪಟ್ಟೆ ದುಡ್ಡು ನಾವು ಎಣ್ಣೆಗಾಗಿ ಖರ್ಚು ಮಾಡ್ತೀವಿ. ಹೌದಾ? ಅದನ್ನು ನಾವು ರೈತರು ಬೆಳಿಬೇಕು ಅಂತ ಹೇಳಿ ಈ ಸ್ಕೀಮ್ ತಂದಿರೋಂಥದ್ದು. ಸ್ಕೀಮ್ ಅಂದ್ರೆ ನಮ್ಮ ರೈತರು ಎಲ್ಲರೂ ಮಾಡಿದ್ರೆ ಭಾಳ ಅನುಕೂಲ ಆಗ್ತಿರುತ್ತೆ. ಈ ಸ್ಕೀಮ್ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ನಿಮ್ಮಲ್ಲಿ ಇದೆ ಅಲ್ಲ ಸರ್ 4 ಎಕರೆ ಇದು, ಅದನ್ನು ಒಂದು ಸ್ವಲ್ಪ ನೀವು ಪರಿಚಯ ಮಾಡಿಕೊಡ್ರಿ. ಆಯಿತು. ಈಗ ಪ್ರಿಯ ವೀಕ್ಷಕರಿಗೆ ಇಷ್ಟೋ ತನಕ ಸಾಹೇಬ್ರು ಹೇಳಿದ ಮಾತು ಕೇಳಿದಿರಿ. ಯಾವುದೇ ಕಾರಣಕ್ಕೂ ತಾಳೆ ಬೆಳೆ ಒಳಗೆ ಲಾಸ್ ಅಂತಕ್ಕದ್ದಿಲ್ಲ. ಯಾಕಂತಂದ್ರೆ ನಾನು ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಆಗಿದ್ದೀನಿ. ಅಂದರೆ ಈ ಫಾರ್ಮಿಗೆ ಬಂದದ್ದಿಲ್ಲ, ನಾನು ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ಈಗ ನಾವು ಒಂದು 4 ರಿಂದ 5 ವರ್ಷದ್ದು ಒಂದು ತಾಳೆ ತೋಟ ಮಗ್ಲಾಗೈತಿ. ಅದನ್ನು ಕೂಡ ಹೆಚ್ಚಿನ ಮಾಹಿತಿನ ನಮ್ಮ ಸರ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ರೈತ ಮಿತ್ರ ಹಸಿರು ಶಾಲ್ ಚಂದ್ರಣ್ಣ. ನಮಸ್ತೆ.